ಹಲೋ ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಬಲ್ ಕೀಬೋರ್ಡ್ ಅಂತ ಒಂದು ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಬಬಲ್ ಕೀಬೋರ್ಡ್ ಅನ್ನೋದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಸಿಗುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸೆಟ್ಟಿಂಗ್ಸ್ಗೆ ಹೋಗಿ ಬಬಲ್ ಕೀಬೋರ್ಡ್ನ ಆನ್ ಮಾಡ್ಕೊಳ್ಳಿ. ನೋಡಿ, ವಾಟ್ಸಪ್ಪಲ್ಲಿ ಹಿಂಗೆ ಮೆಸೇಜ್ ಮಾಡ್ಬೋದು, ಇದು ಕೀಬೋರ್ಡ್ ಮುಖಾಂತರ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಸಿಂಪ್ಲಿ ಆಯ್ ಅಂತ ಟೈಪ್ ಮಾಡಿ, ನೋಡಿ ಆ ಥರ ಬರುತ್ತೆ. ಮತ್ತು ನಿಮ್ಮದೇ ಕ್ರಿಯೇಟ್ ನೋ ಅಂತ ನಿಮ್ಮ ಫೋಟೋ ಹಾಕ್ಬಿಟ್ಟು ನಿಮ್ಮದು ಇಮೇಜ್ ಮುಖಾಂತರ ಗೊಂಬೆಗಳನ್ನ ಕ್ರಿಯೇಟ್ ಮಾಡ್ಕೊಬೋದು. ನೆಕ್ಸ್ಟು ಇಲ್ಲಿ ಎ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಾಂಟ್ ಸ್ಟೈಲ್ ಚೇಂಜ್ ಆಗುತ್ತೆ. ಅದು ಬರೀ ಇಂಗ್ಲೀಷಿಗೆ ಮಾತ್ರ, ಬೇರೆ ಲ್ಯಾಂಗ್ವೇಜಿಗೆ ಸೆಟ್ ಆಗಲ್ಲ. ಇಂಗ್ಲೀಷಿಗೆ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಯಾವ ಫಾಂಟ್ ಸೈಜ್ ಬೇಕೋ ಆ ಫಾಂಟ್ ಸ್ಟೈಲ್ನ ನೀವು ಸೆಟ್ ಮಾಡ್ಕೊಬೋದು. ನೋಡಿ, ಎಷ್ಟೊಂದು ಇಮೋಜಸ್ ಇದೆ. ಅದು ನೀವು ಕ್ರಿಯೇಟಿವ್ ಸ್ಟಿಕ್ಕರ್ಸ್ ಅಂತ ಇದು ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಎಷ್ಟೊಂದು ಇಮೋಜಸ್ ಈಸಿಯಾಗಿ ನೀವು ಇದ್ರ ಮುಖಾಂತರ ಇಮೋಜಸ್ನ ಕ್ರಿಯೇಟ್ ಮಾಡ್ಕೊಂಡು ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಕಳಿಸ್ಬೋದು. ಈ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.